ಆದಿಚುಂಚನಗಿರಿ ಶ್ರೀಗಳ ನೇತೃತ್ವದಲ್ಲಿ ಆರಂಭವಾಗಿರುವಂತಹ ಸಭೆ. ಸೊ ಇದರಲ್ಲಿ ಏನು ಚರ್ಚೆ ಆಗುತ್ತೆ, ನಿರ್ಮಲಾನಂದನಾಥ ಶ್ರೀಗಳ ನೇತೃತ್ವದಲ್ಲಿ ಈಗಾಗಲೇ ಸಭೆ ಆರಂಭವಾಗಿದೆ. ಈಗಾಗಲೇ ಎಲ್ಲ ಪಕ್ಷದ ಘಟಾನುಘಟಿ ನಾಯಕರೆಲ್ಲರೂ ಕೂಡ ಬಂದಾಗಿದೆ. ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಈ ಸಭೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಕೂಡ ಪಡೆದುಕೊಂಡಿದೆ. ಮಧ್ಯಾಹ್ನದವರೆಗೂ ಕೂಡ ಈ ಸಭೆ ನಡೆಯುತ್ತೆ. ಪ್ರಮುಖವಾಗಿ ಇರುವಂಥದ್ದು ಅಂದರೆ ಈ ಇನ್ನೊಂದು ಜಾತಿ ಅನ್ನುವಂಥದ್ರ ಬಗ್ಗೆ, ಉಪಜಾತಿ ಅನ್ನುವಂಥದ್ರ ಬಗ್ಗೆ ಏನು ಸೃಷ್ಟಿ ಆಗಿದೆಯಲ್ಲ, ಅದ್ರ ಬಗ್ಗೆ ವಿರೋಧ ಅಂತೂ ಸಾಕಷ್ಟು ಜನ ನಾಯಕರಲ್ಲಿ ಇದ್ದೇ ಇದೆ. ಯಾಕೆ ವಿನಾಕಾರಣ ಈ ಥರದ ಇನ್ನೊಂದು ಜಾತಿ, ಈಗ ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆದ ಮೇಲೆ ಅವರು ಕ್ರಿಶ್ಚಿಯನ್ ಅಂತಲೇ ಬರೀಬೇಕಾಗತ್ತೆ ಹೊರತು ಅದರಲ್ಲಿ ಮತ್ತೆ ಒಕ್ಕಲಿಗ ಕ್ರಿಶ್ಚಿಯನ್ನು ಅಥವಾ ಬ್ರಾಹ್ಮಣ ಕ್ರಿಶ್ಚಿಯನ್ನು ಈ ಥರದೆಲ್ಲವೂ ಕೂಡ ಯಾಕೆ ಬೇಕು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಒಂದು ವಿರೋಧಾಭಾಸ ಇದಕ್ಕೆ ಕೇಳಿ ಬಂದಿದೆ. ಅದೇ ರೀತಿ ಒಕ್ಕಲಿಗ ಮುಖಂಡರುಗಳಲ್ಲೂ ಕೂಡ ಕೆಲವರಲ್ಲಿ ಇದ್ದೇ ಇದೆ. ಅದು ಬಹುಶಃ ಇವತ್ತು ಚರ್ಚೆಗೆ ಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಅದನ್ನು ಹೊರತುಪಡಿಸಿದರೆ ಮೇಜರ್ ಆದಂಥ ಯಾವುದೂ ಹೆಚ್ಚಿನ ಗೊಂದಲಗಳಂತೂ ಅಲ್ಲಿ ಕಾಣಿಸ್ತಾ ಇಲ್ಲ. ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಒಂದು ಸಂದೇಶವನ್ನು ಸಮುದಾಯಕ್ಕೆ ರವಾನೆ ಮಾಡಬೇಕು ಅಂತೇಳಿ, ಸಮುದಾಯದಲ್ಲಿ ಯಾರೆಲ್ಲ ಇದ್ದೀರೋ ಅವರೆಲ್ಲರೂ ಕೂಡ ಒಕ್ಕಲಿಗರು ಜಾತಿ ಕಾಲಮ್ ಅಥವಾ ಧರ್ಮದ ಕಾಲಮ್ ಅಥವಾ ಉಪಜಾತಿಯ ಕಾಲಮ್ ಅದರಲ್ಲಿ ಏನೇನು ಬರೆಸಬೇಕು, ಯಾವ ರೀತಿಯಾಗಿ ಬರೀಬೇಕು, ಸೊ ಮರು ಜಾತಿ ಸಮೀಕ್ಷೆಯ ಸಂದರ್ಭದಲ್ಲಿ ನಮ್ಮ ಒಗ್ಗಟ್ಟನ್ನು ನಾವು ಹೇಗೆ ಪ್ರದರ್ಶನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನೋಡಿ, ನಿಖಿಲ್ ಕುಮಾರಸ್ವಾಮಿ ಆದಿಯಾಗಿ ಈಗ ಅಶ್ವಥ್ ನಾರಾಯಣ ಆಗಿರ್ಬೋದು, ಆರ್ ಅಶೋಕ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಈಗ ಸಭೆಯಲ್ಲೇ ಹಾಜರಾಗಿದ್ದಾರೆ. ಸಿ ಟಿ ರವಿಯವರು ಕೂಡ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಈಗ ಒಕ್ಕಲಿಗ ಮುಖಂಡರುಗಳು ಸಭೆಗೆ ಹಾಜರಾಗಿದ್ದಾರೆ. ಒಂದು ಕಡೆ ಹೀಗೆ ಸಾಲು ಸಾಲು ಸಭೆಗಳು ನಡೀತಾ ಇವೆ.